ಇದು ಕರ್ನಾಟಕದ ಜನ ನೋಡಲೇಬೇಕಾಗಿರುವ ಸುದ್ದಿ. ಕರ್ನಾಟಕದ ಪಾಲಿಗೆ ಶಾಕಿಂಗ್ ಸುದ್ದಿ ಇದು. ಕರ್ನಾಟಕದ ಜನ ಅಪ್ಸೆಟ್ ಆಗುವ ಸುದ್ದಿ. ಏನಪ್ಪ ಹಂಗಾದ್ರೆ? ಕರ್ನಾಟಕದ ಪಾಲಿಗೆ ಶಾಕಿಂಗ್ ಸುದ್ದಿ ಇದು. ಕರ್ನಾಟಕದ ಜನ ಅಪ್ಸೆಟ್ ಆಗೋ ಸುದ್ದಿ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತಿನಿಂದ ಕರ್ನಾಟಕದಲ್ಲಿ ಪೆಟ್ರೋಲ್ ಸಿಗಲ್ವಾ ಪ್ರಶ್ನೆ ಉಳ್ಕೊಂಡಿದೆ. ಡೀಸೆಲ್ ಸಿಗಲ್ವಾ ಅದು ಕೂಡ ಪ್ರಶ್ನೆ. ನಿಮ್ಮ ವಾಹನಗಳು ನಿಂತಲ್ಲೇ ನಿಂತ್ಬಿಡುತ್ತವಾ ಅಂದ್ರೆ, ಪೆಟ್ರೋಲ್ ಇಲ್ಲ ಅಂದ್ರೆ ಅಲ್ಲೇ ನಿಂತ್ಕೋಬೇಕಲ್ಲ. ವಾಹನ ಸಂಚಾರ ಕಷ್ಟನಾ ಇವತ್ತಿನಿಂದ ರಸ್ತೆಯಲ್ಲಿ? ಪ್ರಶ್ನೆಗಳು ಕಾಡ್ತಾ ಇದೆ. ಬರೀ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತೆ ಅಲ್ಲ, ದಿನನಿತ್ಯದ ವಸ್ತುಗಳು ಕೂಡ ನಮಗೆ ಬೇಕಾದ ರೀತಿಯಲ್ಲಿ ಸಿಗಲ್ವಾ ಅನ್ನುವ ಪ್ರಶ್ನೆ ಇದೆ. ಯಾಕೆ ನೋಡ್ತಾ ಹೋಗೋಣ. ಈಗ ಯಾಕಪ್ಪ ಅಂತ ಹೇಳಿದ್ರೆ, ಈ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಲಾರಿ ಮಾಲೀಕರು ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಸೊ ಲಾರಿ ಗೂಡ್ಸ್ ವಾಹನಗಳು ರಸ್ತೆಗಿಳಿಯೋದು ಡೌಟ್. ರಾತ್ರಿಯಿಂದಲೇ ಓಡಾಡ್ತಾ ಇಲ್ಲ. ಗಮನಿಸಿ ನೀವು, ಲಾರಿಗಳ ಓಡಾಟ ಇಲ್ಲದೆ ಹಲವು ಮಾರುಕಟ್ಟೆಗಳು ಸೈಲೆಂಟ್ ಆಗ್ಬಿಟ್ಟಿವೆ, ಬಿಕೋ ಅಂತ ಇದೆ. ಬೆಳಗ್ಗೆಯಿಂದಲೇ ಲಾರಿ ಗೂಡ್ಸ್ ವಾಹನಗಳ ಸಂಚಾರ ಸ್ಥಗಿತ ಆಗಿದೆ. ಮಧ್ಯರಾತ್ರಿಯಿಂದಲೇ 9 ಲಕ್ಷಕ್ಕೂ ಹೆಚ್ಚು ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಲಾಗಿದ್ದು, ರಾಜ್ಯ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟಿದ್ರು, ಟೈಮ್ ಲೈನ್ ಕೊಟ್ಟಿದ್ರು ಲಾರಿ ಮಾಲೀಕರ ಸಂಘ. ಬಟ್ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿಲ್ಲ ಅವ್ರಗಳಿಗೆ. ಹಾಗಾಗಿ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ. ಲಾರಿ ಅಸೋಸಿಯೇಷನ್ ಮನವಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸೋಕೆ ಲಾರಿ ಮಾಲೀಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದೀಗ. ಹಾಗಾದ್ರೆ ಏನ್ ಬೇಡಿಕೆಗಳು? ಬರೀ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂತ ಮಾತ್ರನಾ ಅಂತ ನೋಡೋದಾದ್ರೆ ಇಲ್ಲ. ಈ ಟೋಲಲ್ಲಿ ಜಾಸ್ತಿ ಆಗ್ತಾ ಇರೋದನ್ನ ಸೇರಿದಂತೆ ಒಟ್ಟು ಒಂದು 4 ರಿಂದ 5 ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏಕಾಏಕಿ ಪ್ರತಿಭಟನೆ ಮಾಡ್ತಾ ಇಲ್ಲ ಇವರು, ಅಂದ್ರೆ ಸ್ಟ್ರೈಕ್ ಮಾಡ್ತಾ ಇಲ್ಲ. ಪ್ರತಿಭಟನೆ ಬೇರೆ, ಸ್ಟ್ರೈಕ್ ಬೇರೆ ಅಲ್ವಾ. ಆರಂಭದಲ್ಲಿ ಮನವಿ ಕೊಟ್ಟಿದ್ದಾರೆ, ಮನವರಿಕೆ ಮಾಡ್ಕೊಡೋದನ್ನ ಮಾಡ್ಕೊಟ್ಟಿದ್ದಾರೆ. ಬಟ್ ಸರ್ಕಾರ ಯಾವಾಗ ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಲ್ವೋ ಪ್ರತಿಭಟನೆ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಲಾರಿ ಓಡಾಡ್ತಲೇ ಇಲ್ಲ. ಓಕೆ, ಇವ್ರ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, 2024 ಜೂನಲ್ಲಿ 3 ರೂಪಾಯಿ ಏರಿಕೆ ಆಗಿತ್ತು, ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಆಗಿದ್ದಾರೆ. ಸೊ ಕೈ ಬಿಡಬೇಕು, ಇದು ಲಾಸ್ ಆಗ್ತಾ ಇದೆ, ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ರಾಜ್ಯದಲ್ಲಿ ಟೋಲ್ ಸಂಗ್ರಹವನ್ನು ಕೈ ಬಿಡಬೇಕು. ನೀವೆಲ್ಲ ಬೆಲೆ ಏರಿಕೆ ಮಾಡ್ತೀವಿ ಅಂತ ಟೋಲ್ನೂ ಮಾಡ್ತಾ ಇದ್ದೀರಿ, ಪೆಟ್ರೋಲ್ ಡೀಸೆಲ್ನೂ ಜಾಸ್ತಿ ಮಾಡ್ತಾ ಇದ್ದೀರಿ, ದೊಡ್ಡ ಪೆಟ್ಟನ್ನು ನಮಗೆ ಕೊಡ್ತಾ ಇದೆ. ಗಡಿ ಚೆಕ್ ಪೋಸ್ಟ್ಗಳನ್ನು ರದ್ದು ಮಾಡಬೇಕು. ಕೆಲವೊಂದು ಬೇಡಿಕೆಗಳು ನೋಡಿ, ಇಂಥವೆಲ್ಲವೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಿತ್ತು. ಯಾವಾಗ ಅವರು ನೆಗ್ಲೆಕ್ಟ್ ಮಾಡಿದ್ರು, ಇವರು ಹೋರಾಟದ ಹಾದಿಯನ್ನು ಹೀಗೆ ಹಿಡಿದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಲಾರಿನ ಅಲ್ಲೇ ನಿಲ್ಲಿಸಿದ್ದಾರೆ. ಪೆಟ್ರೋಲ್ ಬಂಕ್ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಈಗ ಯಾರೆಲ್ಲ ಬೆಂಬಲ ಅನ್ನೋದಕ್ಕೆ ನಾವು ನೋಡ್ತಾ ಇದ್ದೀವಿ, ಪೆಟ್ರೋಲ್ ಬಂಕ್ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಹಾಗಾದರೆ ಪೆಟ್ರೋಲ್ ಸಿಗಲ್ವಾ ನಮಗೆ? ಜಲ್ಲಿ ಮರಳು ಸಾಗಣೆ ವಾಹನಗಳು ಇವರೆಲ್ಲರೂ ಕೂಡ ಈಗ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ. ಇವ್ರು ಕೊಡಲೇಬೇಕು. ಯಾಕೆ ಹೇಳಿ, ನಾವು ಅದನ್ನೇನು ಆಟೋದಲ್ಲಿ ತುಂಬಿಸ್ಕೊಬರೋಕ್ಕಾಗಲ್ಲ, ಲಾರಿಲೇ ತೊಗೊಂಡೋಗ್ಬೇಕಲ್ವಾ. ಗ್ಯಾಸ್ ಟ್ಯಾಂಕ್ ಮಾಲೀಕರ ಸಂಘ ಬೆಂಬಲ ಕೊಡ್ತಾ ಇದ್ದಾವೆ ಇವತ್ತಿನ ಲಾರಿ ಮುಷ್ಕರಕ್ಕೆ. ಜೊತೆಗೆ 69 ಸಂಘಟನೆಗಳು ಓವರಾಲ್ ಆಗಿ ಈ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇರೋದ್ರಿಂದ ನಮಗೆ ಬಿಸಿ ನಿಧಾನಕ್ಕೆ ತಟ್ಟತ್ತೆ ನೋಡಿ. ಈಗ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳು ಯಾವ ರೀತಿಯಾಗಿ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಬೆಳಗ್ಗೆಯಿಂದ ಪೆಟ್ರೋಲ್ ಎಲ್ಲೂ ಸಿಗ್ತಾ ಇಲ್ವಾ? ಐಡಿಯಾ ಇಲ್ಲ. ಅದೊಂದು ಸ್ವಲ್ಪ ಮಾಹಿತಿ ಕಲೆ ಹಾಕೋಬೇಕು. ನೀವು ಬಂಕಿಗೆ ಹೋದ್ರೆ ಪೆಟ್ರೋಲ್ ಆಗ್ತಾ ಇಲ್ವಾ ಒಂದು. ಮತ್ತೊಂದು ಕಡೆ APMC ಎಲ್ಲ ಬಿಕೋ ಅಂತ ಇದ್ದಾವೆ. ಅವಕ್ಕೆ ಸರಕು ಸಾಗಾಟ ಆಗೋದು ಲಾರಿಯಿಂದ. ನಾನು ಹೇಳಿದ್ನಲ್ಲ, ನಾವು 2 ವೀಲರಲ್ಲೋ ಅಥವಾ ಈ ಆಟೋದಲ್ಲೋ ತೊಗೊಂಡು ಬರಲ್ಲ, ದೊಡ್ಡ ದೊಡ್ಡ ಲಾರಿಲೇ ಈ ದಿನಸಿಗಳನ್ನು ತರಕಾರಿಗಳನ್ನೆಲ್ಲ ತುಂಬಿಕೊಂಡು ಮಾರುಕಟ್ಟೆಗಳಿಗೆ ಹಾಕ್ತಾರೆ. ಎಲ್ಲವೂ ರಾತ್ರಿಯಿಂದಲೇ ಬಂದಾಗಿರೋದ್ರಿಂದ ಬಿಕೋ ಅಂತ ಇದ್ದಾವೆ APMC ಮಾರುಕಟ್ಟೆ. ಸೊ ಇದು ಎಲ್ಲಿ ತನಕನಪ್ಪ ಅಂದರೆ, ಇವತ್ತಿಗೆ ನಿಲ್ಸಲ್ಲ ಅವರು. ಅನಿರ್ದಿಷ್ಟಾವಧಿ ಅಂದರೆ ಟೈಮ್ ಲೈನ್ ಇಲ್ಲ ಅದಕ್ಕೆ. ಸರ್ಕಾರ ಈಗ ಯಾವಾಗ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ, ಅವ್ರಿಗೆ ಮನವರಿಕೆ ಯಾವಾಗ ಮಾಡಿಕೊಡುತ್ತೆ ಮತ್ತು ಅವರ ಪರವಾಗಿ ನಿಂತ್ಕೊಳ್ಳುತ್ತಾ, ಆಮೇಲೆ ಇವರು ಅದನ್ನು ಕೈ ಬಿಡ್ತಾರಾ? ಇದೇ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇಲ್ಲಾಂದರೆ ದೊಡ್ಡ ಪ್ರಾಬ್ಲಮ್ನೇ ಫೇಸ್ ಮಾಡಬೇಕಾಗತ್ತೆ. ಇನ್ನು ಲಾರಿ ಮುಷ್ಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ಕರೆದಿದ್ದಾರೆ. ಸಂಜೆ 4:30ಕ್ಕೆ ಸಭೆಯನ್ನ ಕೂಡ ಕರೆದಿರುವಂತದ್ದು. ಲಾರಿ ಮುಷ್ಕರಕ್ಕೆ ಈಗಾಗಲೇ
ಈ ಹಿಂದೆ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು, ಆದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರು. ಸಂಜೆ ಸಭೆಯನ್ನ ಕೂಡ ಕರೆದಿದ್ದಾರೆ. ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕಿದೆ. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಲಾರಿ ಮಾಲೀಕರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಮಾಲೀಕರ ಮುಷ್ಕರ ಹಿನ್ನೆಲೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಏಪ್ರಿಲ್ 14ರವರೆಗೂ ಕೂಡ ಗಡುವನ್ನ ಕೂಡ ಕೊಟ್ಟಿದ್ರು ಲಾರಿ ಮಾಲೀಕರ ಸಂಘದವರು, ಆದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ಮುಷ್ಕರವನ್ನ ಕೈಗೊಳ್ತಾ ಇದ್ದೀವಿ. ಎರಡೆರಡು ಬಾರಿ ಡೀಸೆಲ್ ದರವನ್ನ ಏರಿಕೆ ಮಾಡಿದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇವತ್ತು ರೋಡ್ಗೆ ಇಳಿಯೋದಿಲ್ಲ. ಸಂಜೆ 4:30ಕ್ಕೆ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಕಾವೇರಿ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ. ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದೊಂದಿಗೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಲಾರಿ ಮಾಲೀಕರು ಬೇಡಿಕೆಯನ್ನ ಇಟ್ಟಿದ್ದಾರೆ, ಅದನ್ನ ಸರ್ಕಾರ ಪೂರೈಸಿಲ್ಲ ಅಂತ ಹೇಳಿ ಈ ಒಂದು ಮುಷ್ಕರವನ್ನ ಕೈಗೊಳ್ಳಲಾಗ್ತಾ ಇದೆ. ಡೀಸೆಲ್ ದರ ಇಳಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಟೋಲ್ ಸಂಗ್ರಹವನ್ನ ಕೈ ಬಿಡಬೇಕು, RTO ಬಾರ್ಡರ್ ಚೆಕ್ ಪೋಸ್ಟ್ ಅನ್ನ ತೆಗಿಬೇಕು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಎಫ್ಸಿಗೆ ಶುಲ್ಕವನ್ನ ಏನು ವಿಧಿಸ್ತಾ ಇದ್ದೀರೋ ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸರಕು ಸಾಗಣೆ ವಾಹನ ನಿರ್ಬಂಧವನ್ನ ಹಿಂಪಡಿಬೇಕು ಅಂತ ಹೇಳಿ ಲಾರಿ ಮಾಲೀಕರು ಇದೀಗ ಬೇಡಿಕೆಯನ್ನ ಇಟ್ಟಿದ್ದಾರೆ ಸರ್ಕಾರದ ಮುಂದೆ. ಸಂಜೆ 4:30ಕ್ಕೆ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಕಾದ್ ನೋಡೋಣ.